Dear students, let us solve some problems on electric charges and field. Note down the first problem on this particular chapter. 2-point charges, each of 0.65 microcoulomb, are separated by a distance of 0.5 meter. 0.5 meter. Full stop. The sub question: what is the force of repulsion? And repeat, what is the force of repulsion? Second question: what is the force of repulsion if each charge is doubled and the distance between them is half. The next sub question: what is the force of repulsion if the two charges are placed in water whose dielectric constant is 80. So we'll solve the first sub question. Adakkinta munche, when we consider 2-point charges and ಅದಕ್ಕೊಂದು ಸ್ಮಾಲ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಆಲ್ರೆಡಿ ನೀವು ಥಿಯರಿ ಕ್ಲಾಸಸ್ ನಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಲೆಟ್ ಅಸ್ ಕನ್ಸಿಡರ್ 2-point charges. ಇದನ್ನ Q1 ಅಂತ ಹೇಳ್ತೀನಿ, ದಿಸ್ ಇಸ್ Q2, ಅಂಡ್ ಇದರದ್ದು ಚಾರ್ಜಸ್ ಎಷ್ಟಪ್ಪ ಅಂತಂದ್ರೆ ಎರಡು ಚಾರ್ಜ್ ಇದ್ದು Q1 ಅನ್ನೋದು ಎಷ್ಟು 0.65 ಮೈಕ್ರೋಕೂಲಮ್ ಅಂಡ್ ಇನ್ನೊಂದು ಚಾರ್ಜ್ ಎಷ್ಟಪ್ಪ ಅಂತಂದ್ರೆ 0.65 ಮೈಕ್ರೋಕೂಲಮ್ ಅಂತ ಹೇಳ್ತೀವಿ. And it is separated by a distance. ಇಲ್ಲಿಂದ ಇಲ್ಲಿಗೆ ಸೆಪರೇಟ್ ಮಾಡೋ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ 0.5 ಮೀಟರ್. ಇದನ್ನ ಪಾಯಿಂಟ್ A ಅಂತ ಹೇಳೋಣ, this is point B ಅಂತ ಹೇಳ್ತೀವಿ. So we have to find out what is the force of repulsion ಅಂತ ಹೇಳಿದ್ರೆ, because both the charges are positive. Point charges ಎರಡಕ್ಕೂ ಸೈನ್ ನಾವು ನೋಡ್ಕೋಬೇಕು. ಎರಡು ಪಾಸಿಟಿವ್ ಆಗಿರೋದ್ರಿಂದ ಇವೆರಡರ ಮಧ್ಯೆ ರಿಪಲ್ಸಿವ್ ಇರುತ್ತೆ. So how do you calculate the force between these 2-point charges andre? We have a formula for that. What is the formula for F equals 1 by 4 pi epsilon naught Q1 Q2 divided by d square. ಕೆಲವು ಕಡೆ ನಿಮಗೆ r square ಅಂತ ಹೇಳ್ಬೋದು ಥಿಯರಿ ಮಾಡುವಾಗ, ಅಥವಾ d square ಅಂತಾನೂ ಬರ್ಸಿರ್ತಾರೆ. So F equals 1 by 4 pi epsilon naught Q1 Q2 by d square. ನೋಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. 1 by 4 pi epsilon naught ಅಂದ್ರೆ ಇಟ್ಸ್ ಅ ಕಾನ್ಸ್ಟೆಂಟ್. ಇದರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಇಟ್ ಟರ್ನ್ ಔಟ್ ಟು ಬಿ 9 into 10 to the power of 9 ಅಂತ ಹೇಳ್ತೀವಿ. ವಾಟ್ ಇಸ್ ದ Q1 ವ್ಯಾಲ್ಯೂ? ವಾಟ್ ಇಸ್ ದ ಚಾರ್ಜ್ ಆಫ್ Q1 ಅಂತಂದ್ರೆ ನೋಡಿ 0.65 ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ ಮೈಕ್ರೋಕೂಲಮ್ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮೈಕ್ರೋ? ದಟ್ ಇಸ್ 10 into 10 power minus 6. ಅದೇ ತರ ವಾಟ್ ಇಸ್ Q2? Q2 ಎಷ್ಟಿದೆ? 0.65 ಇದೆ. again Q2 0.65 into 10 to the power of minus 6 ಬರ್ಕೋಬೇಕು. ಇದು ಮೈಕ್ರೋ ಅಥವಾ ನ್ಯಾನೋ ಮಿಲಿ ನಲ್ಲಿ ಇರುತ್ತೆ, ಯಾವುದೇ ಚಾರ್ಜ್ ಕೊಟ್ಟು ನೋಡ್ಕೋಬೇಕು. So when we have a micro we have to take 10 power minus 6 whole divided by d square. What is d means? D is the distance between these two point charge. So d value ಏನಾಗುತ್ತೆ? 0.5 ಆಗುತ್ತೆ. So 0.5 whole square. 0.5 whole square. ಒಂದು ನಿಮಿಷ ಇದನ್ನ ಹಾಗೆ ಕ್ಯಾಲ್ಕುಲೇಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೋಡಿ what is the value we are going to get it for this. This implies that F equals ನೋಡಿ ಇಲ್ಲಿ ಇದನ್ನ ಪವರ್ಸ್ ನ ಒಂದ್ ಕಡೆ ಇಟ್ಕೊಳ್ಳಿ, ಮಿಕ್ಕಿದ ನಂಬರ್ಸ್ ನೆಲ್ಲ ಒಂದ್ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. So 9 into 0.65 into 0.65 whole divided by 0.5 square ಇದೆ, ಅದನ್ನ ಈ ತರ as it is ಹಾಗೆ ಬರ್ಕೊಂಡಿರ್ತೀನಿ. 0.5 square into ನೋಡಿ ಪವರ್ಸ್ ನ ಬರ್ಕೋಬೇಕು.
ಇಲ್ಲಿ 10 ಪವರ್ ಪ್ಲಸ್ 9 ಇದೆ, 10 ಪವರ್ ಮೈನಸ್ 6 ಇದೆ, 10 ಪವರ್ ಮೈನಸ್ 6 ಇದೆ. ಸೊ 9 ಮೈನಸ್ 6 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ಮೈನಸ್ 12 ಪ್ಲಸ್ 9 ಅಂದ್ರೆ ಇಂಟು 10 ಟು ದ ಪವರ್ ಆಫ್ ಮೈನಸ್ 3 ಬರುತ್ತೆ. ಮೈನಸ್ 3 ಬರುತ್ತೆ. ಇದನ್ನ ಹಾಗೆ ನಿಮ್ಮ ಕ್ಯಾಲ್ಕುಲೇಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ವಾಟ್ ಇಸ್ ದ ಫೈನಲ್ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಫಾರ್ ದಿಸ್ ಇಸ್ 1.51 into 10 power minus 2 ನ್ಯೂಟನ್. ಇದನ್ನ ನೀವು ಒಂದ್ಸಲ ಕ್ಯಾಲ್ಕುಲೇಟರ್ ನಲ್ಲಿ ಚೆಕ್ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ನ ವೆರಿಫೈ ಮಾಡಿ. Okay, we'll move on to the second question. In second question, what is the force of repulsion? What is the force of repulsion of if each charge is double and the distance that between them is halved? ನೋಡಿ, ಎರಡು ಚಾರ್ಜ್ ನಾನು ಡಬಲ್ ಮಾಡ್ತೀನಿ, ಈ ಡಿಸ್ಟೆನ್ಸ್ ನ ಹಾಫ್ ಆಫ್ ದಿಸ್ ಡಿಸ್ಟೆನ್ಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಫಾರ್ಮುಲಾ ನಾನು ಈ ತರ ಬರ್ಕೋತೀನಿ ನೋಡಿ. ಟು ಕ್ಯಾಲ್ಕುಲೇಟ್ ದ ಫೋರ್ಸ್ ಬಿಟ್ವೀನ್ ಟು ಪಾಯಿಂಟ್ ಚಾರ್ಜಸ್, ಇಫ್ ಚಾರ್ಜಸ್ ಇಸ್ ಡಬಲ್ಡ್ ಅಂದ್ರೆ ನೋಡಿ 1/4 epsilon naught is always a constant. ಅದನ್ನ ಹಾಗೆ ಬರ್ಕೋಣ. ಇಫ್ ದ ಚಾರ್ಜಸ್ ಆರ್ ಡಬಲ್ಡ್ ಅಂದ್ರೆ q1 ಇದ್ದಿದ್ದು ಏನಾಗುತ್ತೆ 2 times of q1. ಅದೇ ತರ q2 ಇದ್ದಿದ್ದು ಏನಾಗುತ್ತೆ 2 times of q2. If the charges is doubled and the distance between them is half, ಅಂದ್ರೆ original distance ಎಷ್ಟಿದೆ d ಇದೆ, half of the distance ಅಂದ್ರೆ d/2 whole square ಆಗುತ್ತೆ. ನೋಡಿ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 1/4 2 times of q1 2 times of q2 divided by d/2 whole square ಆಗುತ್ತೆ. ಈಗ ನೋಡಿ ಇದನ್ನ 2 into 2 ಏನಂತ ಬರಿಬಹುದು, 2 into 2 4 ಆಗುತ್ತೆ. d/2 whole square ಇದೆ, so d square by 4. ಈ 4 ಮೇಲ್ಗಡೆ ಬಂದ್ರೆ 4 into 2 8 into 2 16 ಬರುತ್ತೆ. So I can write this equation as 1/4 epsilon naught q1 times q2 times divided by d square into 2 into 2 4 divided by 2 square 1/2 whole square ಇದೆ. ಟೋಟಲ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 16 ಬರುತ್ತೆ. Look at this equation 1/4 epsilon q1 q2 by d square. ಆಲ್ರೆಡಿ ಈ ವ್ಯಾಲ್ಯೂ ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 1/4 epsilon q1 q2 by d square ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರ್ ಎಷ್ಟು ಅಂದ್ರೆ 1.521 into 10 power minus 2 ನ್ಯೂಟನ್ ಇದೆ. ಸೊ ಹಾಗಾಗಿ F equals 1/4 epsilon q1 q2 by d square ಜಾಗದಲ್ಲಿ ನಾನು ಏನು ವ್ಯಾಲ್ಯೂ ಬರಿಬಹುದು 1.521 into 10 power minus 2 Newton minus 2 into 16. ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಏನು ವ್ಯಾಲ್ಯೂ ಬರುತ್ತೆ ಚೆಕ್ ಮಾಡಿ. ಚೆಕ್ ಇಟ್ once. What is the value of that? It turned out to be 0.243 Newton. 0.243 Newton. ಸೊ ಅದನ್ನ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ ಬಂದಿದೆ ಅಂತ ಚೆಕ್ ಮಾಡಿ. What is the force of repulsion if the two charges are placed in water whose dielectric constant is 80? So third sub question na ಮಾಡಬೇಕಾದ್ರೆ ನೋಡಿ dielectric constant ಬಗ್ಗೆ ಹೇಳಿದೆ. What is the force of repulsion if the two charges are placed in water whose dielectric constant is 80? ನಾವೇನು ತೋರಿಸಿದ್ವಿ ಈ ಎರಡು ಚಾರ್ಜ್ q1 and q2 same charges, the distance between the two charges will remain the same. ಎಷ್ಟಿದೆ 0.5 meter ಇದೆ. ಇದು 0.65 ಮೈಕ್ರೋಕೂಲಮ್ ಇದೆ. ಇದು 0.65 ಮೈಕ್ರೋಕೂಲಮ್ ಇದೆ. ಬಟ್ ಈ ಎರಡು ಚಾರ್ಜ್ ನಾವು ಇಮ್ಮರ್ಸ್ಡ್ ಅಂದ್ರೆ ವಾಟರ್ ನಲ್ಲಿ ಇಟ್ಟೇಗೆ ಏನಾಗುತ್ತೆ ಅಂದ್ರೆ there is a new medium will be involved. ಅವಾಗ to calculate the force we have a different formula for that. What is that formula? ಇದನ್ನ ಥಿಯರಿ ನಲ್ಲಿ ಹೇಳಿರ್ತಾರೆ ನೋಡು 1/4 epsilon naught epsilon r q1 q2 divided by d square. So last problem ಮಾಡಿದಾಗ ಯೂಸ್ ಮಾಡಿರೋ ಫಾರ್ಮುಲಾ ಏನು ನಾವು ಏನು ಮಾಡಿದ್ವಿ F equals 1/4 epsilon naught q1 q2 divided by d square ಮಾತ್ರ ಯೂಸ್ ಮಾಡಿದ್ವಿ. Look at these two formula. ಇಲ್ಲಿ ನಾವು we have included epsilon r ಅಂತ ಹೇಳಿದ್ವಿ. Epsilon r is what related to the dielectric constant. ಈ ಟರ್ಮ್ ಇಲ್ಲ ಅಂತಂದ್ರೆ we have to remember
these two charges are placed in air or vacuum. ಯಾವ್ದಾದ್ರು ಪರ್ಟಿಕ್ಯುಲರ್ ಮೀಡಿಯಂ ಅಂತ ಕೊಟ್ಟಾಗ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಕೊಟ್ಟಾಗ we have to include this epsilon r also. ಬಟ್ ಆಲ್ರೆಡಿ ನಮಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದೀವಿ ನಾವು, ಹೌದಾ? ಇದಕ್ಕೆ ನಾವು ಆಲ್ರೆಡಿ ನಮ್ಮ ಹತ್ರ ಸರಿ ವ್ಯಾಲ್ಯೂ ಇದೆ 1/4 pi epsilon q1 q2 by d square ಕ್ಯಾಲ್ಕುಲೇಟ್ ಮಾಡಿದಾಗ we have got that value is turned out to be ಎಷ್ಟು ಬಂತು ನಮಗೆ 1.521 into 10 power minus 2 divided by epsilon r divided by epsilon r. Already epsilon r ಅಂದ್ರೆ dielectric constant ಅವನೇ ಕೊಟ್ಟಿದ್ದಾನೆ. ಎಷ್ಟಿದೆ dielectric constant 80. So ಈ epsilon r ಜಾಗದಲ್ಲಿ ನಾವು 80 ನ ತಗೊಂಡ್ರೆ 1.521 into 10 power minus 2 divided by 80. ಇದನ್ನ ಕ್ಯಾಲ್ಕುಲೇಟರ್ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ. What will be your answer? Check it out. 1.9 into 10 power minus 4 Newton. Minus 4 Newton. So verify this answer. So ಅಲ್ಲಿಗೆ the first problem. ಇದರಲ್ಲಿ first problem ಅಲ್ಲಿ ಮೂರು ತರ ವೆರೈಟಿ ನ ತೋರಿಸಿದ್ದೇನೆ. ಒಂದು to calculate the force between two point charges. ಜೊತೆಗೆ what happens when you change the magnitude of the value. ಡಬಲ್ ಮಾಡಿ ಡಿಸ್ಟೆನ್ಸ್ ನ ಹಾಫ್ ಮಾಡೋದು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಜೊತೆಗೆ ಇಫ್ ಯು ಕನ್ಸಿಡರ್ ಡಿಫರೆಂಟ್ ಮೀಡಿಯಂ ಡೈಎಲೆಕ್ಟ್ರಿಕ್ ಮೀಡಿಯಂ ನ ತಗೊಂಡಾಗ ವಾಟ್ ಹ್ಯಾಪನ್ಸ್ ಟು ದ ಫೋರ್ಸ್ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅಂಡ್ ರಿಮೆಂಬರ್ ಒನ್ ಮೋರ್ ಪಾಯಿಂಟ್ ಹಿಯರ್, ವೆನ್ ಯು ಇಂಟ್ರೊಡ್ಯೂಸ್ ಎನಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೀಡಿಯಂ, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ವೆದರ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಅಂದ್ರೆ ಡೈರೆಕ್ಟ್ ಆಗಿ ಸ್ಟ್ರೈಟ್ ಅವೇ ನಾವು ಹೇಳ್ಬೋದು. ರಿಮೆಂಬರ್ ಹಿಯರ್ ದ ಎಪ್ಸಿಲಾನ್ ಆರ್ ಇಸ್ ಇನ್ ದ ನ್ಯೂಮರೇಟರ್. ನ್ಯೂಮರೇಟರ್ ಇರೋದ್ರಿಂದ ಯಾವುದೇ ಡೈಎಲೆಕ್ಟ್ರಿಕ್ ಮೀಡಿಯಂ ನೀವು ತಗೊಂಡಿದ್ಕೆ ಐದರ್ ಎಕ್ಸೆಪ್ಟ್ ಫ್ರಮ್ ಏರ್ ಆರ್ ವ್ಯಾಕ್ಯೂಮ್ ಬಿಟ್ಟು ಬೇರೆ ಯಾವುದೇ ಡೈಎಲೆಕ್ಟ್ರಿಕ್ ಮೀಡಿಯಂ ನ ತಗೊಂಡ್ರೆ the force between two charges will get reduced. ಆ ಪಾಯಿಂಟ್ ನ ನೀವು ಜ್ಞಾಪಕ ಇಟ್ಕೊಂಡಿರಿ. ಓಕೆ, we'll move to the next problem. Okay, second problem, find the centripetal force on an electron in the first Bohr orbit of hydrogen atom. In the first Bohr orbit of hydrogen atom, given the radius of hydrogen atom is 0.53 angstrom and the charge E equals 1.6 into 10 to the power of minus 19 coulomb into 10 to the power of minus 19 coulomb. ಈ ತರ ಒಂದು ಪ್ರಾಬ್ಲಮ್ ಇದೆ. Find the centripetal force on an electron in the first Bohr orbit of hydrogen atom ಅಂತ ಹೇಳಿದೆ. So let us consider an hydrogen atom. ಒಂದು hydrogen atom ನ ತಗೊಳ್ಳೋಣ. So hydrogen atom ಅಂದ್ರೆ ಒಂದು electron, ಒಂದು positron ಇಲ್ಲಿರುತ್ತೆ, ಇನ್ನೊಂದು electron will be revolving around this nucleus. ಈ ತರ ಒಂದು ರಿವಾಲ್ವ್ ಆಗ್ತಾ ಇರುತ್ತೆ. ಇಲ್ಲೊಂದು ಪಾಸಿಟ್ರಾನ್ ಇರುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ ಇರುತ್ತೆ. ಇವಾಗ ಇದು ಫಸ್ಟ್ ಬೋರ್ ಆರ್ಬಿಟ್ ಇಂದ ಹೈಡ್ರೋಜನ್ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಕೊಟ್ಟಿದ್ದಾರೆ. ಇದರ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 0.53 ಆಂಗ್ಸ್ಟ್ರಾಮ್ ಇದೆ. ಅವನಲ್ಲಿ ನಮ್ಗೆ ಕೇಳಿರೋದೇನು, ಫೈಂಡ್ ದಿ ಸೆಂಟ್ರಿಪೀಟಲ್ ಫೋರ್ಸ್ ಆನ್ ಎನ್ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಬೋರ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಹೇಳಿದ್ದಾನೆ. ರಿಮೆಂಬರ್ ಒಂದು ಪಾಯಿಂಟ್ ಇಲ್ಲಿ ಒಂದು ಗ್ಯಾಪ್ ಇಟ್ಕೋಬೇಕು. ಸೆಂಟ್ರಿಪೀಟಲ್ ಫೋರ್ಸ್ ಅಂದ್ರೆ ಏನು? What is the meaning of a centripetal force? Any object when it is revolving around a particular another object. ಅಂದ್ರೆ ಈಗ ಭೂಮಿ ಹೇಗೆ ಸೂರ್ಯನ ಸುತ್ತ ಇರುತ್ತೆ, ಅದಕ್ಕೆ ನಮಗೆ ಬಿಕಾಸ್ ಆಫ್ ದಟ್ ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದ್ರ ಸುತ್ತ ಇದೆ ಅಂದ್ರೆ ಬಿಕಾಸ್ ಆಫ್ ದಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಚಾರ್ಜ್. ಎಲೆಕ್ಟ್ರಾನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಂದ ಇದು ರಿವಾಲ್ವ್ ಆಗ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಕೂಡ ಇರುತ್ತೆ, ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಅಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಹಾಗಾಗಿ the centripetal force CPF centripetal force must be equal to electrostatic force between the two charges. Electrostatic force between the two charges, ಅದನ್ನ electrostatic force ಅಂತ ಹೇಳ್ಬೋದು. So already ನಮಗೆ ಗೊತ್ತಿದೆ what is the formula for electrostatic force ಅಂದ್ರೆ 1/4 pi epsilon naught 1/4 pi epsilon naught
will be into q1 q2. What is the charge here? q1 q2 ಅಂದ್ರೆ ಏನಾಗುತ್ತೆ? ಇಲ್ಲೂ e ಇದೆ. So ಹಾಗಾಗಿ q1 q2 ಅಂದ್ರೆ e into e square divided by distance between these two charges ಅಂದ್ರೆ ಏನಾಗುತ್ತೆ ಅಂದ್ರೆ 0.53 angstrom. Angstrom ಅಂದ್ರೆ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 10 to the power of -10 ಇರುತ್ತೆ. ಇದನ್ನ ಹಾಗೆ ಬೇಕಿದ್ರೆ ಬರ್ಕೊಳ್ಳಿ, d square ಅಂತಾನೆ ಬರೆಯೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ we will solve it. The distance between these two is d square. ಇವಾಗ ನೋಡಿ, centripetal force or electrostatics between these two charges is given by 1 by 4 pi epsilon naught ಅಂದ್ರೆ ಎಷ್ಟು? 9 into 10 to the power of 9. What is e? E value already ಕೊಟ್ಟಿದ್ದಾರೆ ನಮಗೆ 1.6 into 10 to the power of -19 ಅಂತ ಇದೆ. So 1.6 into 10 to the power of -19 whole square e square ಇದೆ divided by the distance between these two is radius ನ ಕೊಟ್ಟಿದ್ದಾನೆ. Radius is nothing but distance 0.53 into angstrom ಅಂದ್ರೆ ವ್ಯಾಪ್ತಿಯಲ್ಲಿ 10 to the power of -10 ಬರುತ್ತೆ. 10 to the power of -10 ಇರುತ್ತೆ. ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ what will be your answer ಅನ್ನು ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನೋಡಿ, ಪವರ್ಸ್ ಫಸ್ಟ್ ವ್ಯಾಲ್ಯೂಸ್ ಮೇಲೆ ಬರ್ಕೊಂಡ್ಬಿಡಿ, ಆಮೇಲೆ ಬೇಕಿದ್ರೆ ಪವರ್ಸ್ ನ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ the values turn out to be centripetal force will be equal to 9 into 1.6 square 9 into 1.6 whole square divided by 0.53 whole square ಬರ್ತೀನಿ. 0.53 whole square into ಈಗ ಪವರ್ಸ್ ನ ತಗೊಳ್ತೀನಿ. ನೋಡಿ ಇಲ್ಲಿ 10 to the power of 9 ಇದೆ, -9 ಸ್ಕ್ವೇರ್ ಅಂದ್ರೆ -19 ಸ್ಕ್ವೇರ್ ಅದನ್ನ ಬರ್ಕೋಣ. ಈ ತರ 10 to the power of 9 plus 9 ಅಂತ ಬರ್ಕೋತೀನಿ. ನೆಕ್ಸ್ಟ್ -19 ಸ್ಕ್ವೇರ್ ಅಂದ್ರೆ -38 ಆಯ್ತು. ಇಲ್ಲಿ 10 to the power of -10 ಇದೆ, ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ, ಸ್ಕ್ವೇರ್ ಆದ್ರೆ -20 ಆಗುತ್ತೆ. ಮತ್ತೆ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಬಂದ್ರೆ ಇಟ್ ಟರ್ನ್ ಔಟ್ ಟು ಬಿ +20 ಆಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ what will be your answer ಅಂತ to verify and tell me what will be the final answer. Keep this in terms of Newton. So what is the unit of force ಅಂತಂದ್ರೆ Newton. What is the unit of force? Newton. ಯಾವಾಗಲೂ ಯಾವುದೇ ಕ್ಯಾಲ್ಕುಲೇಷನ್ಸ್ ನ ಮಾಡಿದಾಗ ಫೈನಲಿ you need to write the units. ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಅದರ ಯೂನಿಟ್ಸ್ ನ ಬರೀಬೇಕು. Okay, we move on to the next problem. Note down 2 point charges plus q and plus 4q are separated by a distance of 0.12 meter full stop. Where should a third point charge minus q be placed between them, so that it is equilibrium, so that it is in equilibrium. So stop writing, look at the board, correct and ನೋಡ್ಕೊಳ್ಳಿ. Very important problem ಇದು, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. So let us consider 2 point charges plus q1 plus 4q are separated by a distance of 0.12 meter ಅಂತ ಹೇಳ್ತಾರೆ. ನೋಡಿ ಈಗ ಇದನ್ನ ಈ ತರ ಬರ್ಕೊಳ್ತೀನಿ. 2 point charges, ಇದು q1 ಅಂತ ಹಾಕೋಣ, ಇದನ್ನ q2 ಅಂತ ಹೇಳ್ಕೊಳ್ತೀನಿ. Here q1 q2 refers to what? Plus q1 plus 4q. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ plus q ಅಂತ ಬರೀತೀನಿ. ಈ q2 ನ plus 4 times of q ಅಂತ ಬರ್ಕೊಳ್ತೀನಿ. Plus 4 times of q separated by a distance of 0.12 meter. So ಇದರ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 0.12 ಮೀಟರ್ ಇದೆ. ಈಗ ನೋಡಿ ಬಹಳ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. Look at the nature of the charge. ಇದು ಪಾಸಿಟಿವ್ ಇದೆ, ಇದು ಕೂಡ ಪಾಸಿಟಿವ್ ಇದೆ. So what kind of interaction will be there ಅಂದ್ರೆ repulsion ಇರುತ್ತೆ. So our question is, where should a third point charge minus q be placed between them so that it is in equilibrium ಅಂತ ಕೇಳಿದೆ. So ಇದ್ರ ಮಧ್ಯೆ ಇವೆರಡು ಚಾರ್ಜ್ ಮಧ್ಯೆ ನಾನು
ಮೈನಸ್ ಕ್ಯೂ ಅನ್ನೋದನ್ನ ಯಾವ ಪೊಸಿಷನ್ ಅಲ್ಲಿ ಇಟ್ಟರೆ ಅದು ಇಟ್ಸ್ ಕಮ್ಸ್ ಟು ಅಂಡರ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಈಗ ಮೈನಸ್ ಕ್ಯೂ ನಾನು ಎಲ್ಲಿ ಇಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ದಿಸ್ ದ ಲೈನ್ ಇಂಟ್ರಾಕ್ಷನ್. ಇದು ಪ್ಲಸ್ ಕ್ಯೂ ಇದೆ, ಪ್ಲಸ್ 4q ಇದೆ. ಇವೆರಡರ ಮಧ್ಯ ಈ ಪಾಯಿಂಟ್ ಅಲ್ಲಿ ಇಡಬೇಕು, ಈ ಪಾಯಿಂಟ್ ಅಲ್ಲಿ ಇಡಬೇಕು, ಇಲ್ಲಿ ಇಡಬೇಕು, ಅಥವಾ ಇದ ಹತ್ರ ಇಡಬೇಕು ಅಂದ್ರೆ ಒಂದು ಲಾಜಿಕ್ ನ ತಿಳ್ಕೊಳ್ಳಿ. ಇವೆರಡೂ ಚಾರ್ಜ್ ನ ನೀವು ನೋಡಿದಾಗ ಇವೆರಡು ಚಾರ್ಜ್, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ. ಲುಕ್ ಎಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಯಾವ್ದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ ಅಂತಂದ್ರೆ +4 ಜಾಸ್ತಿ ಇದೆ, +4q. ಇದು ಬರೀ q ಇದೆ. ಹಾಗಾಗಿ ಯಾವ್ದು ಕಮ್ಮಿ ಮ್ಯಾಗ್ನಿಟ್ಯೂಡ್ ಇದೆ ಅದಕ್ಕೆ ನಿಯರೆಸ್ಟ್ ಪಾಯಿಂಟ್ ನಲ್ಲಿ I have to place my minus q charge. Minus q charge na ಇಲ್ಲಿ ಇಡಬೇಕು. ಬಟ್ ಅವ್ರು ಕೇಳಿರೋದೇನು, where should a third point charge minus q be placed between them so that it is under equilibrium ಅಂತ ಹೇಳ್ತೀವಿ. ಅಂದ್ರೆ ನಾನು ಏನು ಮಾಡಿದೀನಿ, ಒಂದು ಪಾಯಿಂಟ್ ನ ಚೂಸ್ ಮಾಡಿದೀನಿ. ಬಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಗೊತ್ತಿಲ್ಲ. ಬಟ್ ಈ ಚಾರ್ಜ್ ಇಂದ ಇಲ್ಲಿ ಇರೋ ಚಾರ್ಜ್ ಎಷ್ಟು 0.12 ಮೀಟರ್ ಇದೆ. ಹಾಗಾಗಿ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್. ಅದಕ್ಕೆ ಏನು ಮಾಡೋಣ ನೋಡಿ, ಇದನ್ನ ಪಾಯಿಂಟ್ ಎ ಅಂತ ಮಾರ್ಕ್ ಮಾಡ್ಕೋತೀನಿ, ಇದನ್ನ ಪಾಯಿಂಟ್ ಬಿ ಅಂತ ಮಾರ್ಕ್ ಮಾಡ್ಕೋತೀನಿ. ಪಾಯಿಂಟ್ ಸಿ ನಲ್ಲಿ ಇದ್ದಾಗ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಲೆಟ್ ಅಸ್ ರೈಟ್ ದಿಸ್ ಆಸ್ x ಅಂತ ಹೇಳ್ತೀನಿ. ಇದು ಈ ಡಿಸ್ಟೆನ್ಸ್ ನ ನಾನು x ಅಂತ ತಗೊಂಡ್ರೆ ವಾಟ್ ಹ್ಯಾಪನ್ಸ್ ಟು ದಿಸ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಾಗುತ್ತೆ, ನನಗೆ ಟೋಟಲ್ ಡಿಸ್ಟೆನ್ಸ್ ಗೊತ್ತಿದೆ. ಅನ್ನೋನ್ ಡಿಸ್ಟೆನ್ಸ್ x ಆದ್ರೆ ಈ ಡಿಸ್ಟೆನ್ಸ್ ನಾನು ಏನಂತ ಬರೀಬಹುದು ಅಂದ್ರೆ 0.12 ಮೈನಸ್ x ಅಂತ ಬರೀಬಹುದು. 0.12 ಮೈನಸ್ x ಅಂತ ಹೇಳ್ತೀವಿ. ಹಾಗಾಗಿ where should a third point charge minus q be placed between them so that it is in equilibrium? What is the meaning of equilibrium ಅಂದ್ರೆ ಇದ್ರ ಫೋರ್ಸ್ ಮತ್ತೆ ಇದ್ರ ಫೋರ್ಸ್ ಎರಡು ನ್ಯೂಟ್ರಲೈಸ್ ಆಗುವಂತದ್ದು. ಈಗ ನಾನು ಮೈನಸ್ q ಇಟ್ಟೇಟ್ಕೆನೆ ನೋಡಿ, ಈಗ look at the nature of this charges. ಇದು ಪ್ಲಸ್ ಇದೆ, ಇದು ಮೈನಸ್ q ಇದೆ. ಹಾಗಾಗಿ ಇದು ಏನ್ ಮಾಡುತ್ತೆ, ಅದ್ರ ಕಡೆಗೆ ಅದನ್ನ ಅಟ್ರಾಕ್ಟ್ ಮಾಡಕ್ ಶುರು ಮಾಡುತ್ತೆ. ಅದೇ ರೀತಿ ಇದು +4q ಇದೆ, ಇದು -q ಇದೆ, ಇದೇನ್ ಮಾಡುತ್ತೆ ಅದ್ರ ಕಡೆಗೆ ಎಳ್ಕೊಳಕ್ ಶುರು ಮಾಡುತ್ತೆ. ಸೊ ಎರಡರದ್ದು ಫೋರ್ಸ್, ಒಂದು ನೇಚರ್ ಆಫ್ ದ ಫೋರ್ಸ್ ನಮ್ಗೆ ಗೊತ್ತಿದೆ. ಡೈರೆಕ್ಷನ್ ಸೈನ್ಸ್ ನ ಯಾವಾಗಲೂ ನಾವು ಯಾವ ರೀತಿ ತೋರಿಸ್ತೀವಿ ಅಂದ್ರೆ ಲೈನ್ ಡೈರೆಕ್ಷನ್ ಈ ತರ ಇದ್ರೆ ಪಾಸಿಟಿವ್ ಇದ್ರೆ ಆಲ್ವೇಸ್ ರೇಡಿಯಲಿ ಔಟ್ವರ್ಡ್ ಅಂತ ಹೇಳ್ತೀವಿ, ಹೌದಾ? ಇದೊಂದು ಇಮ್ಯಾಜಿನರಿ ಲೈನ್. ಅದೇ ತರ ನೆಗೆಟಿವ್ ಚಾರ್ಜ್ ಇದ್ರೆ ಏನಂತ ಬರ್ಕೋತೀನಿ, ರೇಡಿಯಲಿ ಇನ್ವರ್ಡ್ ಅಂತ ಹೇಳ್ತೀವಿ. ಈ ತರ ಇದ್ದಾಗ ಲೈನ್ ನ ನಾವು ಯಾವ ರೀತಿ ಬರೀತೀವಿ ಅಂದ್ರೆ ಪಾಸಿಟಿವ್ ಚಾರ್ಜ್ ಇಂದ ನೆಗೆಟಿವ್ ಚಾರ್ಜ್ ಇದ್ರೆ ಆಲ್ವೇಸ್ ಲೈಕ್ ದಿಸ್, ಈ ತರ ಇರುತ್ತೆ ಫೋರ್ಸ್. ಆ ಇಂಡಿಕೇಶನ್ ಆರೋ ಹೇಗಿರುತ್ತೆ ಅಂದ್ರೆ ಪಾಸಿಟಿವ್ ಇದ್ರೆ ರೇಡಿಯಲಿ ಔಟ್ವರ್ಡ್, ನೆಗೆಟಿವ್ ಇದ್ರೆ ರೇಡಿಯಲಿ ಇನ್ವರ್ಡ್ ಇರುತ್ತೆ. ಹಾಗಾಗಿ ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ, ಈ ಕಡೆಗೆ ಇರುತ್ತೆ. ಅದೇ ತರ ಇದು ಪಾಸಿಟಿವ್ ಇದೆ, ಈ ಚಾರ್ಜ್ ನೆಗೆಟಿವ್ ಇದೆ, ಇದು ಈ ಕಡೆಗೆ ಇರುತ್ತೆ. ಇದನ್ನ ನಾನು ಫೋರ್ಸ್ ಡ್ಯೂ ಟು ಚಾರ್ಜ್ ಅಟ್ ಬಿ ಅಂತ ತಗೋಬಹುದು. ಅದೇ ತರ ಫೋರ್ಸ್ ಡ್ಯೂ ಟು ಚಾರ್ಜ್ ಅಟ್ ಎ ಅಂತ ತಗೋಬಹುದು. ದಟ್ ಈಸ್ ಈಕ್ವಿಲಿಬ್ರಿಯಂ ಅಂದಕ್ಕೆ ನಾನು ಏನಂತ ತೋರಿಸಬಹುದು, FA will be equal to FB ಅಂತ ಹೇಳ್ತೀನಿ. FA will be equal to FB. ಎರಡು ಈಕ್ವಲ್ ಆಗಿರುತ್ತೆ. ಸೊ ಈಕ್ವಲ್ ಆಗಿದ್ರೆ force, what is the formula for between 2 point charges ನಮಗೆ ಆಲ್ರೆಡಿ ಗೊತ್ತಿದೆ, 1/4πε0 q1 q2 by d square ಅಂತ ಬರೀಬಹುದು. ಅದನ್ನ ಈ ತರ ಬರೀತೀನಿ, force due to charge at a with respect to c ಅಂತಂದ್ರೆ ನಾವೇನಂತ ಬರ್ಕೋಬಹುದು ಅಂದ್ರೆ 1/4πε0 1/4πε0 ಎರಡು ಕಡೆನೂ ಬರುತ್ತೆ, it will get cancel out. ಅಥವಾ ಸ್ಟೆಪ್ ನಾನು ಮಾಡಿ ತೋರಿಸ್ಬಿಡ್ತೀನಿ ನೋಡಿ. 1/4πε0 q1 q2, q ಜಾಗದಲ್ಲಿ ಏನಿದೆ q ಇದೆ, ನೆಕ್ಸ್ಟ್ q2 ಜಾಗದಲ್ಲಿ ಏನಿದೆ -q ಇದೆ. ಬಟ್ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಮಾತ್ರ ತಗೋಬೇಕು, ಆ ಸೈನ್ ನ ತಗೋಬಾರ್ದು. We have to consider only the magnitude of the charge, not the sign. q distance, separation distance ಏನಿರುತ್ತೆ a to c ಏನಿದೆ x² ಇರುತ್ತೆ, will be equal to. ಅದೇ ತರ ಇವೆರಡರ ಮಧ್ಯೆ ಫೋರ್ಸ್ ತಗೊಂಡಾಗ ಏನಾಗುತ್ತೆ 1/4πε0 q1 q2 ಅಂದಾಗ ಏನಾಗುತ್ತೆ q times of 4q divided by ಇದರ ಡಿಸ್ಟೆನ್ಸ್ ಏನಿದೆ 0.12 - x whole square ಆಗುತ್ತೆ. ನೋಡಿ ಈ ಸ್ಟೆಪ್ ಅಲ್ಲಿ ಇದನ್ನ ನಾನು ಬರ್ದೀನಿ. ಆಕ್ಚುಲಿ ಎವ್ರಿ ಟೈಮ್ ನೀವು ಬರೆಯೋ ಅವಶ್ಯಕತೆ ಇಲ್ಲ. when it is in equilibrium ಅಂದಾಗ ಇಟ್ಸ್ a constant, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಆಗಿ ಇದನ್ನು ಕೂಡ ನೀವು ಬರೀಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಬರ್ಬೋದು ನೋಡಿ, q into q ಏನಾಗುತ್ತೆ q² by x² will be equal to 4 into q² divided by 0.12 - x whole square.
So illu q square ಇದೆ, illu q square ಇದೆ. When you do the cross multiplication, ನೋಡು ಏನಂತ ಬರ್ಬೋದು 0.12 minus x whole square 12 minus x whole square will be equal to 4 times of x square. ಇದು ಹಾಗೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹೀಗೆ ಇಟ್ಕೊಳ್ಳೋಣ. 0.12 minus x whole square divided by x square will be equal to 4. Next step ಅಲ್ಲಿ ನೋಡಿ ಈ ತರ ಬರ್ತೀನಿ. 0.12 minus x divided by x whole square will be equal to 4. Apply the square root. 0.12 minus x divided by x will be equal to 2. So cross multiply ಮಾಡಿದ್ರೆ 0.12 minus x will be equal to 2 times of x. Next step ಅಲ್ಲಿ 0.12 will be equal to 3 times of x. Therefore x will be equal to 0.12 divided by 3. 100 divided by 3 ಅಂದ್ರೆ approximately 0.04 meter. 0.04 meter. Andre, what is the distance where exactly I have to keep my plus minus q charge so that this will get neutralized ಅಥವಾ equilibrium condition ಬರುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡಬೇಕು ಅಂದ್ರೆ 0.04 ಮೀಟರ್ ಅನ್ನೋಷ್ಟು ಡಿಸ್ಟೆನ್ಸ್ ನಲ್ಲಿ ಇಟ್ಟಾಗ ಏನಾಗುತ್ತೆ it will come under equilibrium condition ಅಂತ ಹೇಳ್ತೀವಿ. We'll note down this problem. I hope you are following. So ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈಗ minus q be placed between them so that it is in equilibrium condition ಅಂತ ಹೇಳಿದ್ವಿ. ಬಟ್ ಅದೇ ತರ ಸಪೋಸ್ minus q ಬದಲು plus q ಅನ್ನೋ ಒಂದು ಚಾರ್ಜ್ ನ ಇಟ್ಕೊಂಡಾಗ ಯಾವ ರೀತಿ ಇದಾಗುತ್ತೆ ನೋಡು. ಅದೊಂದು ಪರ್ಟಿಕ್ಯುಲರ್ ಕೇಸ್ ಇದೆ. ಅದೊಂದು ಇಲ್ಲೇ ಬೇರೆ ವ್ಯಾಲ್ಯೂಸ್ ನ ಕೊಟ್ಟು ನಾನು ಇಲ್ಲೇ ಐ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇದೇ ಮೆಥಡ್ ನಲ್ಲಿ ಮಾಡಬೇಕು, ಬಟ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಪ್ರಾಬ್ಲಮ್. ನೋಡಿ let us try to understand the problem. ಈಗ ಇನ್ನೊಂದು ಪರ್ಟಿಕ್ಯುಲರ್ ಕೇಸ್ ತಗೋತೀನಿ. I take the different data. Let us consider 2 point charges. ನೋಡಿ ಈ ಪ್ರಾಬ್ಲಮ್ ಕೊಟ್ಟಿರೋದಕ್ಕೆ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ನಾನೇ ಡೇಟಾ ಕೊಡ್ತೀನಿ. You can note down this. 2 point charges plus q and minus 9q are separated by a distance of 0.12 meter. Where should a third point charge plus q andre plus q between them so that it is in equilibrium. ಇಲ್ಲಿ plus q ಇದೆ, ಇಲ್ಲಿ minus 9q ಇದೆ. ಹಾಗಾದ್ರೆ in between ಇಲ್ಲಿ plus q ನ ನಾನು ಎಲ್ಲಿ ಇಡಬೇಕು ಅಂತ ತಗೊಂಡಾಗ ನೋಡ್ಕೋ ಗ್ಯಾಪ್ ಆಗಲಿ. ಫಸ್ಟ್ ನಾನು ಆಗಲೇ ಹೇಳಿದಂಗೆ ಫಸ್ಟ್ ಪಾಯಿಂಟ್ ನ ನೀವು ಅಬ್ಸರ್ವ್ ಮಾಡಬೇಕು. ಇದು plus q ಇದೆ, minus 9q ಇದೆ. In the last problem both the charges were positive, but here in this particular case one charge is positive, other charge is negative. ಹಾಗಾಗಿ ಈಗ plus q ನ ಇವೆರಡರ ಮಧ್ಯೆ ಇಡಬೇಕು ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇಡಬೇಕು ಅಂತಂದ್ರೆ ಇಲ್ಲಿ ಇಡಬೇಕು ಅಂತಾಗ ಗ್ಯಾಪ್ ಆಗಲಿ plus q ನ ತಗೊಂಡಾಗ have to keep this charge not in between. ಯಾವುದು ಕಮ್ಮಿ ಮ್ಯಾಗ್ನಿಟ್ಯೂಡ್ ಇರುತ್ತೆ ಇವಾಗ ನೀವು ಕೇಳಬಹುದು ಔಟ್ಸೈಡ್ ಅಲ್ಲಿ ಇಡಬೇಕಾಗುತ್ತೆ. ಔಟ್ಸೈಡ್ ದೀಸ್ ಟು ಚಾರ್ಜಸ್ ಇನ್ ಬಿಟ್ವೀನ್ ಅಂತ ಕೇಳಿದಾಗ ಇಲ್ಲೂ ಕೂಡ ಬರುತ್ತೆ, ಇವೆರಡರ ಮಧ್ಯೆ ಬರಲ್ಲ. ಇಲ್ಲಿ ಏನಾಗುತ್ತೆ ಪ್ಲಸ್ q ಇದೆ, ಇಲ್ಲಿ minus 9q ಇದೆ. ಈ ಪ್ಲಸ್ q ನ ನಾನು ಇಲ್ಲಿ ಇಡಬೇಕು ಅಂದ್ರೆ ಬಿಟ್ವೀನ್ ದ ಚಾರ್ಜ್ ಇಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಔಟ್ಸೈಡ್ ದೀಸ್ ಟು ಚಾರ್ಜ್ ನ ನಾನು ಇಡಬೇಕಾಗ್ತಾ ಹೋಗುತ್ತೆ. ಇಟ್ಸ್ ಎ ಕೇಸ್, ರಿಮೆಂಬರ್ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಹ್ಯಾವ್ ಟು ಫಾಲೋ ಇಟ್ ಪ್ರಾಪರ್ಲಿ. ಈಗ ಪ್ಲಸ್ q ನ ನಾನು ಇಲ್ಲಿ ಇಟ್ಟಿದ್ದೇನೆ, ಏನಾಗುತ್ತೆ ನೋಡಿ ಪ್ಲಸ್ q ಹ್ಯಾವ್ ಟು ಕೀಪ್. ಹಾಗಾದ್ರೆ ಈ ಕಡೆಗೆ ಇಡಬೇಕು. ಯಾಕೆ ಈ ಪ್ಲಸ್ q ಚಾರ್ಜ್ ಕಡೆಗೆ ಇಡಬೇಕು? minus 9q ಆ ಕಡೆಗೆ ಇಡಬಹುದಲ್ಲ ಸರ್, ಅದರ್ ಸೈಡ್ ಆಫ್ ದ minus 9q ಅಂದ್ರೆ because I already told you, remember, forget about the sign, look at the magnitude of the charge. ಇದು plus 1 ಇದೆ, ಇಲ್ಲಿ 9 times of q ಇದೆ, ಇಲ್ಲಿ q ಇದೆ, ಇಲ್ಲಿ 9 times of q ಇದೆ. ಹಾಗಾಗಿ ಕಮ್ಮಿ ಮ್ಯಾಗ್ನಿಟ್ಯೂಡ್ ಇರುವಂತ ಜಾಗದಲ್ಲಿ ನಾವು q ನ ಇಡಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಚಾರ್ಜ್ ನ ಇಟ್ಟಿರ್ತೇನೆ, ಪ್ಲಸ್ q ನ ಇಟ್ಟಿರ್ತೇನೆ. ಲುಕ್ ಅಟ್ ಹಿಯರ್, ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟು x ಅನ್ನೋ ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದ್ದೀನಿ. ಇದು 0.12 ಅನ್ನೋ ದೂರದಲ್ಲಿ ಇದೆ. ಈಗ ಈಕ್ವಿಲಿಬ್ರಿಯಂ ಬರಬೇಕು ಅಂತಂದ್ರೆ ನೋಡಿ, ಈಗ ಇದು ಪ್ಲಸ್ q,
ಇದು ಪ್ಲಸ್ ಕ್ಯೂ, ಇವೆರಡರ ಮಧ್ಯೆ ಇರುವಂತದ್ದು ಯಾವುದು? What is the nature of the force? Is it attractive or repulsive? ಅಂದ್ರೆ it is repulsive. ಈ ಚಾರ್ಜ್ ಇದನ್ನ ತಳ್ಳುತ್ತೆ, ಬಟ್ ಆದ್ರೆ ಈ ನೆಗೆಟಿವ್ ಚಾರ್ಜ್ ಏನ್ ಮಾಡುತ್ತೆ? ಇದನ್ನ ಅಟ್ರಾಕ್ಟ್ ಮಾಡ್ಕೊತ್ತೆ. ಸೊ ಒಂದು ಅಟ್ರಾಕ್ಟ್ ಮಾಡ್ತಿದೆ, ಇನ್ನೊಂದು ರಿಪಲ್ ಮಾಡ್ತಾ ಇದೆ. ಅಂದ್ರೆ when you keep a charge at particular distance, that will come under equilibrium condition ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ದೂರದಲ್ಲಿ ನಾನು ಪ್ಲಸ್ ಕ್ಯೂ ನ ಚಾರ್ಜ್ ನ ಪ್ಲೇಸ್ ಮಾಡಬೇಕು so that it will come into equilibrium condition ಅಂತಂದ್ರೆ ನೋಡಿ, ಈಗ ಈ ಡಿಸ್ಟೆನ್ಸ್ ನ x ಅಂತ ತಗೊಂಡಿದ್ದೀನಿ. ಹಾಗಾಗಿ ಈ ಪಾಯಿಂಟ್ಸ್ ನ ನಾನು ಈ ತರ ಬರ್ಕೋದಾ ನೋಡು, ಇದನ್ನ ಪಾಯಿಂಟ್ A ಅಂತ ಕರೀತೀನಿ, there is a point B and there is a point C ಅಂತ ತಗೊಂಡಿದ್ದೀನಿ. force on charge at Q due to charge at C ಅಂತಂದ್ರೆ ಅದನ್ನ FA will be equal to FB ಅಂತ ಬರ್ಕೋತೀನಿ. ಈ ಡಿಸ್ಟೆನ್ಸ್ ನ ನಾವು ಈ ತರ ಬರೀಬಹುದು ನೋಡು, FA ಅಂದ್ರೆ ಇದನ್ನ ಅಂತ ಬರ್ತೀವಿ 1/4πε0 ಕಾಮನ್ ಫ್ಯಾಕ್ಟರ್ Q1 ಅಂದ್ರೆ Q, Q2 ಅಂದ್ರೆ Q divided by D square. ಡಿಸ್ಟೆನ್ಸ್ ಏನಾಗುತ್ತೆ? x square ಬರೀತೀನಿ, will be equal to next force on this particular charge due to this charge ಅಂತಂದಾಗ ಅದನ್ನ 1/4πε0 ಅಂತ ನಾವು ತಗೊಂಡಾಗ Q1 Q2 ತಗೊಂಡ್ರೆ ಏನಾಗುತ್ತೆ? Q1 Q ಬರುತ್ತೆ. ಇಲ್ಲಿ ಚಾರ್ಜ್ ಏನಿರುತ್ತೆ? ಇಲ್ಲಿ ನೆಗೆಟಿವ್ ತಗೋಬಾರ್ದು, 9 times of Q ಅಂತ ಬರ್ಕೊತೀವಿ, divided by distance. ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಏನಾಗುತ್ತೆ? 0.12 plus x ಆಗುತ್ತೆ, whole square ಆಗುತ್ತೆ. What is the common factor ನೋಡಿ? Q into Q, Q square cancel ಆಗುತ್ತೆ. ಉಳ್ಕೊಂಡಿದ್ದೆ ನಮಗೆ 0.12 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0.12 plus x whole square divided by x square will be equal to 9 ಬರುತ್ತೆ. ಇದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ನೋಡಿ, ಈ ರೀತಿ 0.12 plus x divided by x whole square will be equal to 9 ಬರುತ್ತೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಈ ತರ ಬರೀಬಹುದು ನೋಡಿ, ಈ ತರ ಬರ್ಕೋಬೋದಾ? divided by x will be equal to 3 because square is a perfect number ಆದ್ರಿಂದ 3 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 0.12 plus x will be equal to 3x. ಈ x ಈ ಕಡೆ ಹೋದಾಗ ಏನಾಗುತ್ತೆ? 3x minus x 2x ಬರುತ್ತೆ. that is 0.12 will be equal to 2 times of x. therefore x will be equal to 0.12 divided by 2 ಅಂತಂದ್ರೆ 0.06 ಮೀಟರ್ ಆಗುತ್ತೆ. ಸೊ at distance of 0.06 meter where it will attain the equilibrium condition. So it's a one more different case. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಲ್ವೇ ಯಾವುದು? ನೇಚರ್ ಆಫ್ ಸೈನ್ಸ್ ಬಂದಾಗ where exactly you have to keep the position of the charge ಅಂತ ನಿಮಗೆ ಗೊತ್ತಿರಬೇಕು. ಸೊ ಎರಡೂ ಪಾಸಿಟಿವ್ ಬಂದಾಗ ಏನಾಗುತ್ತೆ? in between ಇರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಇದ್ದಾಗ we have to keep the charge outside the line of these two charge. ಅದನ್ನ ಗ್ಯಾಪ್ ಇಟ್ಕೊಂಡಿದ್ದೀವಿ. Okay, I hope you followed this problem. If you have any doubts, you can raise it in the chat box. Okay. Okay. Next problem. 2-point charges of magnitude 10 microcoulomb and minus 20 microcoulomb are placed in vacuum 20 centimeter apart. Full stop. Find the force between them. Full stop. If the two charges are brought in contact and again placed in their original positions, then what will be the change in magnitude and nature of the force? What will be the change in magnitude and nature of the force? ನೋಡಿ, ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ತರ ಪ್ರಾಬ್ಲಮ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬಂದಿದೆ. So let us try to solve this problem. Again, the 2-point charges of magnitude 10 microcoulomb and minus 20 microcoulomb are placed in vacuum ಅಂತ ಹೇಳಿದಾನೆ. ನೋಡಿ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲಿರೋ ಚಾರ್ಜ್ ವ್ಯಾಲ್ಯೂ ಎಷ್ಟು? 10 microcoulomb ಅಂತ ಹೇಳ್ತೀವಿ. ಇಲ್ಲಿರೋ ಚಾರ್ಜ್ ಎಷ್ಟು? minus 20
microcoulomb ಅಂತ ಹೇಳ್ತೀವಿ are placed in vacuum 20 centimeter apart. Find the force between them if the two charges are brought in contact. First part ಮಾಡೋಣ. ಎರಡು ಪಾರ್ಟ್ ಇದೆ ಈ ಪ್ರಾಬ್ಲಮ್ ಅಲ್ಲಿ. ಇದೊಂದು ಪಾರ್ಟ್ 10 microcoulomb minus 20 microcoulomb are placed in vacuum. ಇದರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು ಅಂದ್ರೆ 20 centimeter. So find the force between them. What is the force between them? Very simple. F equals 1 by 4 pi epsilon naught q1 q2 divided by d square. ನೋಡಿ ಯಾವುದೇ ನ್ಯೂಮರಿಕಲ್ ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಯು ನೀಡ್ ಟು ರೈಟ್ ದ ಫಾರ್ಮುಲಾ ಬರೀಬೇಕು, ಡೇಟಾನ ಬರ್ಕೋಬೇಕು. ಏನೇನು ಗಿವನ್ ಡೇಟಾ ಕೊಟ್ಟಿದ್ದಾರೆ, ಚಾರ್ಜ್ q1 is 10 microcoulomb, charge q2 is minus 20 microcoulomb. So minus 20 ರಿಂದ what is the nature of the force between these two charges? One positive ಇದೆ, one negative ಇದೆ, so it's always attractive ಇದೆ. So F equals 1 by 4 pi epsilon naught ಅಂದ್ರೆ ಎಷ್ಟು? 9 into 10 to the power of 9. What is q1 value? 10 micro, 10 into 10 power minus 6 into q2 value is to 20 into 10 power minus 6 divided by d square. Distance ಎಷ್ಟಾಗುತ್ತೆ? 20 into 10 power minus 2 ಸೆಂಟಿಮೀಟರ್ ಇದೆ, ಹಾಗಾಗಿ ಸೆಂಟಿಮೀಟರ್ ಇರೋದನ್ನ ನಾನು ಮೀಟರ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ 10 power minus 2 ಹೋಲ್ ಸ್ಕ್ವೇರ್ ಆಗುತ್ತೆ. ರಿಮೆಂಬರ್, ಇಲ್ಲಿ ಚಾರ್ಜ್ ವ್ಯಾಲ್ಯೂ ನಾವು ತಗೊಳ್ಳುವಾಗ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋಬೇಕು, ಸೈನ್ ನೆಗೆಟಿವ್ -20 ಇಂದ ಬರ್ಕೋಬೇಡಿ. ಓನ್ಲಿ ಹ್ಯಾವ್ ಟು ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ, 9 into 10 ಅಂದ್ರೆ ಎಷ್ಟಾಯ್ತು? 900 20 ಸ್ಕ್ವೇರ್ ಅಂದ್ರೆ ಅದು 400 ಬರುತ್ತೆ ಇಂಟು ನೋಡಿ minus 6 ಇದೆ 10 power plus 9 minus 6 ಅಂದ್ರೆ minus 12 minus 2 ಸ್ಕ್ವೇರ್ ಅಂದ್ರೆ ಮೇಲ್ಗಡೆ ಬಂದ್ರೆ plus 4. So 9 plus 4 13 minus 2 divided by 20 ಅಂದ್ರೆ 400. 20 ಸ್ಕ್ವೇರ್ ಅಂದ್ರೆ 400. 2 zeros ಹೋಯಿತು. So approximately just verify, calculate in your calculator what will be your final answer na verify ಮಾಡಿ. I hope this will be around 450 ಬರಬೇಕು to just verify this value. So distance force between these 2 point charges is 450 Newton per meter. Next we'll move on to the second part of this problem. If the two charges are brought in contact and again placed in their original position ಅಂತ ಹೇಳ್ತಾರೆ. When these two charges are brought in contact ಅಂತಂದ್ರೆ ಈಗ ಇಲ್ಲಿ 10 microcoulomb ಇದೆ minus 20 microcoulomb ಇದೆ. So q1 q2 ಎರಡು ಹತ್ತತ್ರ ತಗೊಂಡು ಬಂದ್ಬಿಟ್ರೆ ಚಾರ್ಜ್, ಇದು ಚಾರ್ಜ್ 10 microcoulomb ಇದೆ, ಇದು minus 20 microcoulomb ಇದೆ. So remember the properties of charges and additive. ಎರಡು ಚಾರ್ಜ್ ಹತ್ರ ಬಂದಾಗ ಯಾವ ತರ ಇಂಟರಾಕ್ಷನ್ ಆಗುತ್ತೆ ಅಂದ್ರೆ, ಎರಡು ಚಾರ್ಜ್ +10 ಇದೆ -20 ಇದೆ, ಎರಡು ಹತ್ರ ತಂದ್ಬಿಟ್ಟಾಗ ನ್ಯೂಟ್ರಲೈಸ್ ಆಗ್ಬಿಟ್ಟು ನಮ್ಗೆ ಉಳ್ಕೊಳ್ಳುವಂತ ಚಾರ್ಜ್ ಎಷ್ಟಾಗುತ್ತೆ ಅಂದ್ರೆ -10 microcoulomb ಇರುತ್ತೆ. ಆಡ್ ಮಾಡಿದಾಗ -10 + 20 ಅಂದ್ರೆ ಏನು ಉಳ್ಕೊಳ್ತು? -10 microcoulomb. When two charges are brought in contact ಅಂತ ಹೇಳಿದ್ವಿ, brought in contact ಆದಾಗ ಇದ್ರ ಚಾರ್ಜಸ್ ನ್ಯೂಟ್ರಲೈಸ್ ಆಗುತ್ತೆ. ನ್ಯೂಟ್ರಲೈಸ್ ಆದಾಗ ಉಳ್ಕೊಳ್ಳುವಂತ ಚಾರ್ಜ್ ಎಷ್ಟು? -20 microcoulomb. ಈಗ ಏನ್ ಹೇಳ್ತಾರೆ, ವಾಪಸ್ ಇದನ್ನ ಅದೇ ಪೊಸಿಷನ್ ಅಲ್ಲಿ ತಗೊಂಡೋಗಿಡು ಅಂತ ಹೇಳ್ತಾರೆ. ಎರಡು ಚಾರ್ಜಸ್ ನ ವಾಪಸ್ ಅದೇ ಪೊಸಿಷನ್ ಅಲ್ಲಿ ಇಡಬೇಕಾದ್ರೆ ಏನಾಗುತ್ತೆ, ದ ಚಾರ್ಜ್ ಶುಡ್ ಗೆಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ವಾಪಸ್ ಈ ಚಾರ್ಜ್ ನ ಇದೇ ತರ ಪೊಸಿಷನ್ ಇಟ್ಟಾಗ ಇದು q1 ಆಗುತ್ತೆ, ಇದು q2 ಆಗುತ್ತೆ. ಬಟ್ ಇಲ್ಲಿ ಇರುವಂತ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ -5 microcoulomb ಆಗುತ್ತೆ, ಇದು -5 microcoulomb ಆಗುತ್ತೆ. ಸಪರೇಷನ್ ಬಿಟ್ವೀನ್ ದೀಸ್ ಟು ಎಷ್ಟಿರುತ್ತೆ ಅಂದ್ರೆ 20 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ now what is that force ಅಂದ್ರೆ ಇದನ್ನ f dash ಅಂತ ಕರೆಯೋಣ. f dash will be equal to 1 by 4 pi epsilon naught q1 q2 by d square ಆಗುತ್ತೆ. So f dash will be equal to 9 into 10 to the power of 9. What is charge really? 5 into 10 power minus 6. ಅದೇ ತರ 5 into 10 power minus 6 divided by 20. 20 into 10 power minus 2 whole square ಬರುತ್ತೆ, So f dash will be equal to, ನೋಡಿ ಈಗ 5 5s are 25, 25 9s are ಎಷ್ಟು ಬರುತ್ತೆ? 225 ಬರುತ್ತಾ?
ಇಂಟು ನೋಡಿ ಈಗ ಪ್ಲಸ್ 9 10 ಪವರ್ ಪ್ಲಸ್ 9 ಮೈನಸ್ 6 ಮೈನಸ್ 12 ಈ ಮೈನಸ್ 2 ಇದೆ ಸ್ಕ್ವೇರ್ ಆದರೆ ಮೈನಸ್ 4 ಮೇಲ್ಗಡೆ ಬಂದರೆ ಪ್ಲಸ್ 4 ಆಗುತ್ತೆ ಡಿವೈಡೆಡ್ ಬೈ 20 ಸ್ಕ್ವೇರ್ ಅಂದ್ರೆ ಇದು ಎಷ್ಟು ಬರುತ್ತೆ 20 ಸ್ಕ್ವೇರ್ ಅಂದ್ರೆ 400 ಬರುತ್ತೆ ಸೊ ಇದನ್ನ ಕ್ಯಾಲ್ಕುಲೇಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ what will be this value. Just verify this value and compare this value. ಇಲ್ಲೂ ಫೋರ್ಸ್ ಇದೆ ಅಲ್ಲೂ ಫೋರ್ಸ್ ಬರುತ್ತೆ. What will be the change in magnitude and nature of the force ಅಂದ್ರೆ ಇದರದನ್ನ F ಮತ್ತೆ F dash ಇವೆರಡು ಡಿಫರೆನ್ಸ್ ತಗೊಂಡ್ರೆ what will be the change in magnitude of the force ಅಂತ ಹೇಳ್ತಾನೆ. ಜೊತೆಗೆ what is the nature of the force ಅಂತ ಹೇಳ್ತಾನೆ. So nature changes from ಇಲ್ಲಿ ಏನಾಗಿತ್ತು ನಮಗೆ ಇನಿಷಿಯಲಿ ಒಂದು ಪಾಸಿಟಿವ್ ಚಾರ್ಜ್ ಇತ್ತು ಇನ್ನೊಂದು ನೆಗೆಟಿವ್ ಚಾರ್ಜ್ ಇತ್ತು. ಸೊ ನೇಚರ್ ಆಫ್ ದ ಫೋರ್ಸ್ ವಾಸ್ ಲೈಕ್ ಅಟ್ರಾಕ್ಟಿವ್ ಬಟ್ when these two charges brought in contact now the nature of the force changes to ಏನಾಗಿರುತ್ತೆ ಇಲ್ಲಿ ನೆಗೆಟಿವ್ ಚಾರ್ಜ್ ಎರಡು ಇರೋದ್ರಿಂದ ನೆಗೆಟಿವ್ ಚಾರ್ಜ್ ಇಂದ ಎರಡು ಏನಾಗಿರುತ್ತೆ ರಿಪಲ್ಸಿವ್ ಆಗಿರುತ್ತೆ. ಸೊ ವಾಟ್ ಇಸ್ ದ ನೇಚರ್ ಆಫ್ ದ ಫೋರ್ಸ್ ಅಂದ್ರೆ initially it was attractive. Now after it when it is brought in contact it will be changed to repulsive ಆಗಿರುತ್ತೆ. So this is also one of the important problem in this particular chapter.